ಫೈರ್‌ಫ್ಲೈ ನಮ್ಮ ನಿವೇದಿತಾ ಶಿವರಾಜ್‌ಕುಮಾರ್ ಅವರ ಮೊದಲ ನಿರ್ಮಾಣದ ಸಿನಿಮಾ. ಮೊದಲ ಪ್ರಯತ್ನದಲ್ಲೇ ಆ್ಯಕ್ಚುಲಿ ಬಹಳ ಒಳ್ಳೆಯ ಅಟೆಂಪ್ಟು ಫೈರ್‌ಫ್ಲೈ. ವಂಶಿ ಡೆಫಿನೆಟ್ಲಿ ಒಬ್ಬ ನಿರ್ದೇಶಕರಾಗಿ, ನಟರಾಗಿ ನಾವು ಮುಂದೆ ಅವರಿಂದ ಬಹಳ ಇನ್ನೂ ಒಳ್ಳೊಳ್ಳೆಯ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರತಿಭೆ. ಐ ಥಿಂಕ್ ಹೊಸಬರು ಹೊಸ ಥರದ ಪ್ರಯತ್ನ ಮಾಡಿದಾಗ ದೇ ಡಿಸರ್ವ್ ಎ ಚಾನ್ಸ್. ಹಾಗಾಗಿ ನಿಮಗೆ ಸಿನಿಮಾದ ಅಪ್ರೋಚೇ ಬೇರೆ ಥರ ಇದೆ, ಹೊಸ ಥರ ಅಪ್ರೋಚ್ ಇದೆ, ತುಂಬ ಹೊಸದಾಗಿ ಕತೆ ಹೇಳಿದ್ದಾರೆ. ಆ್ಯಂಡ್ ಐ ಥಿಂಕ್ ಹೊಸ ಥರದ ಎಕ್ಸ್ಪೆರಿಮೆಂಟ್ಗಳು ಆದಾಗ ಆ ಹೊಸ ಎಕ್ಸ್ಪೆರಿಮೆಂಟ್ಗಳಿಗೆ ನಾವು ಒಪ್ಕೊಳ್ತಾ ಹೋದಾಗ ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ಆ ಥರದ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಫೈರ್‌ಫ್ಲೈ. ಆ್ಯಂಡ್ ನಿರ್ಮಾಪಕರಾಗಿ ಕೂಡ ಬಹಳ ಸಿನಿಮಾನ ತುಂಬ ಪ್ಯಾಷನೇಟಾಗಿ ನಿವೇದಿತಾ ಅವರು ನಿರ್ಮಿಸಿದ್ದಾರೆ. ಪ್ರತಿಯೊಬ್ಬರಲ್ಲೂ ಅಂದರೆ ನಿರ್ದೇಶಕರಾಗಿ, ನಟರಾಗಿ ಎರಡೂ ಕಡೆ ತುಂಬ ಒಳ್ಳೆಯ ಪ್ರಾಮಾಣಿಕತೆ ಮತ್ತು ಪ್ಯಾಷನ್ ಕಾಣುತ್ತೆ ವಂಶಿ ಅವರು. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ. ಪ್ರೇಕ್ಷಕರಲ್ಲೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಇಲ್ಲ, ಅವರು ತುಂಬ ಖುಷಿಪಟ್ಟರು, ತುಂಬ ಒಳ್ಳೆಯ ಪ್ರಯತ್ನ ಅಂತ ಹೇಳಿದರು. ಆಮೇಲೆ ಟೆಕ್ನಿಕಲಿ ವೆರಿ ಗುಡ್ ಫಿಲ್ಮ್, ತುಂಬ ಫ್ರೆಶ್ ಆಗಿದೆ ಅಂತ ಹೇಳಿದ್ರು. ಸೊ ತುಂಬ ಖುಷಿಪಟ್ಟರು. ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಬಿಕಾಸ್ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಅದು ಹೊಸಬ್ರು ಅಂತ ಏನೂ ಇಲ್ಲ. ಏನಕ್ಕಂದರೆ ವಂಶಿ ಅದಕ್ಕಿಂತ ಮುಂಚೆ ಒಂದು 8 years ವರ್ಕ್ ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ. ಆಮೇಲೆ ಫೈರ್‌ಫ್ಲೈಗಿಂತ ಮುಂಚೆ ನಾನು 2 years ಅವ್ರ ಜೊತೆ ಕೆಲಸ ಮಾಡಿದ್ದೆ. ಸೊ ನ್ಯೂ ಕಮರ್ ಅಂತ ನನಗೇನೂ ಅನಿಸಿಲ್ಲ, ಅವ್ರ ವರ್ಕ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಮೂವಿನೇ ಮಾತಾಡ್ತಾ ಇದೆ. ಸೊ ಅಂದರೆ ನೋಡಬೇಕು, ಗೊತ್ತಿಲ್ಲ. ಅದು ಪ್ರೀಮಿಯರ್ ದಿವಸನೇ ಸಾಕಷ್ಟು ಸೆಲೆಬ್ರಿಟೀಸ್ ಬಂದು ನೋಡಿದರು. ಸೊ ಅವರು ಎಲ್ಲರೂ ತುಂಬ ಎನ್ಕರೇಜ್ ಮಾಡಿ